ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣಿಗ. ಸೊ ನಾವು ಇವತ್ತು ನಮ್ಮ ತುಮಕೂರಿಂದ ನಿಯರ್ ಇರೋ, ನಮ್ಮ ದಾಬಸ್ಪೇಟೆಯಿಂದನೂ ನಿಯರ್ ಇರೋ 50 ಕಿಲೋಮೀಟರ್ ದೂರದಲ್ಲಿರೋ ಸೊ ಮಧುಗಿರಿ ಹಿಲ್ಸಿಗೆ ಬಂದಿದ್ದೀವಿ. ಸೊ ಏಷ್ಯಾದಲ್ಲೇ 2ನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ಈ ಒಂದು ಏಕಶಿಲಾ ಬೆಟ್ಟಕ್ಕೆ ನಾವು ಬಂದಿದ್ದೀವಿ ಟ್ರೆಕ್ಕಿಂಗಿಗೆ. ಸೊ ಕಂಪ್ಲೀಟ್ ಮಾಡಿದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಸೊ ಮೊದಲನೆಯ ಒಂದು ಏಕಶಿಲಾ ಬೆಟ್ಟ ಬಂದುಬಿಟ್ಟು ಸೊ ನಮ್ಮ ಬೆಂಗಳೂರಿಗೆ ನಿಯರ್ ಇರುವಂತಹ ಒಂದು ಸಾವಂದುರ್ಗ ಹಿಲ್ಸ್. ನಂಬರ್ 1, ನಂಬರ್ 2 ಏಷ್ಯಾದಲ್ಲೇ ಏಕಶಿಲಾ ಬೆಟ್ಟ ಇರುವುದು ನಮ್ಮ ಕರ್ನಾಟಕದಲ್ಲೇ ಅನ್ನೋದು ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಇನ್ನೊಂದು ಈ ಒಂದು ಬೆಟ್ಟದ ಇತಿಹಾಸ ತಿಳ್ಕೊಳ್ಳೋದಾದ್ರೆ 17ನೇ ಶತಮಾನದಲ್ಲಿ ಹಿರೇಗೌಡರು ನಿರ್ಮಿಸಿದಂತಹ ಒಂದು ಬೆಟ್ಟ ಅಂತಲೇ ಹೇಳ್ಬೋದು. ಸೊ ಅದಾದ್ಮೇಲೆ ಹೈದರ್ ಅಲಿ, ಟಿಪ್ಪು ಸುಲ್ತಾನು, ನಮ್ಮ ಕರ್ನಾಟಕದ ರಾಜವಂಶಕರು ಬಂದ್ಬಿಟ್ಟು ಈ ಒಂದು ಮಧುಗಿರಿ ಬೆಟ್ಟವನ್ನು ನಡೆಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಮಧುಗಿರಿ ಅನ್ನೋಕ್ಕಿಂತ ಮುಂಚೆ ಮಂದಾಗಿರಿ ಅನ್ನೋದು ಒಂದು ಹೆಸರಿತ್ತು ಸ್ನೇಹಿತರೆ. ಯಾಕೆ ಕರೀತಿದ್ರು ಅಂತ ಹೇಳಿದ್ರೆ, ಸೊ ನಮ್ಮ ದಕ್ಷಿಣ ಭಾಗದಿಂದ ನೋಡಿದ್ರೆ ಸೊ ಈ ಒಂದು ಬೆಟ್ಟ ಮದ್ದಾನೆಯ ಒಂದು ರೂಪದಲ್ಲಿ ಕಾಣಿಸುತ್ತೆ. ಸೊ ಅದರಿಂದ ಈ ಒಂದು ಬೆಟ್ಟಕ್ಕೆ ಮಂದಾಗಿರಿ ಅಂತ ಹೆಸರು ಬಂತು. ಅದಾದ್ಮೇಲೆ 1927ರಲ್ಲಿ ಸೊ ನಮ್ಮ ಜ್ಞಾನಪೀಠ ಪುರಸ್ಕರರು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರು ಇಲ್ಲಿ ಜೇನುಗಳು ಸಿಕ್ಕಾಬಟ್ಟೆ ಇದ್ದು ಸೊ ಹಂಗಾಗಿ ಮಧುಗಿರಿ ಅನ್ನೋದು ಹೆಸರಿಟ್ಟು ಸ್ನೇಹಿತರ. ಮಧು ಅಂತ ಹೇಳಿದ್ರೆ ಜೇನು, ಗಿರಿ ಅಂತ ಹೇಳಿದ್ರೆ ಬೆಟ್ಟ. ಸೊ ಈ ಒಂದು ಮಂದಾರಗಿರಿ ಬೆಟ್ಟದಲ್ಲಿ 100 ಔಷಧಿ ಗಿಡಮೂಲಿಕೆಗಳು ಕಾಣ್ಬೋದು ಸ್ನೇಹಿತರ. ಇಲ್ಲಿ ಒಂದು ನನಗೆ ಇಷ್ಟವಾಗಿಲ್ದಿದ್ದು ಸೊ ನೋಡ್ಕೊಬಹುದು. ಅಲ್ಲೆಲ್ಲ ನೋಡಿ ಎಷ್ಟು ದುರಸ್ತಿಲಿದೆ ಅಂತ ಹೇಳಿದ್ರೆ ಎಲ್ಲನೂ ಕೂಡ ನಮ್ಮ ಏಷ್ಯಾದಲ್ಲೇ 2ನೇ ಒಂದು ಏಕಶಿಲಾ ಬೆಟ್ಟ ಅಂತಾನೆ ಇದು ಹೆಸರುವಾಸಿಯಾಗಿದೆ. ದಯವಿಟ್ಟು ಇದನ್ನ ಗೌರ್ಮೆಂಟ್ ಅವರು ಕೂಡ ಬಂದು ವೀಕ್ಷಿಸ್ಬಿಟ್ಟು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ಟು ಅಂತ ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಬರೋದನ್ನು ಕೂಡ ಮರೆಯೋಕೆ ಹೋಗಬೇಡಿ. ಬೈ, ಟೇಕ್ ಕೇರ್ ಆಲ್. ಜೈ ಕರ್ನಾಟಕ ಮಾತೆ.